ಸುಪ್ರಸಿದ್ಧ ಕಾಮಿಡಿ ಸ್ಟಾರ್ಗೆ ಘನಘೋರ ಅಪಮಾನ. ಸಾರ್ವಜನಿಕ ವೇದಿಕೆಯಲ್ಲೇ ನಗು ನಗುತ್ತಲೇ ನಿಂದನೆ. ಎಸ್, ಸುಪ್ರಸಿದ್ಧ ಕಾಮಿಡಿ ಸ್ಟಾರ್ಗೆ ಘನಘೋರ ಅಪಮಾನ. ಸಾರ್ವಜನಿಕ ವೇದಿಕೆಯಲ್ಲಿ ನಗು ನಗುತ್ತಲೇ ನಿಂದನೆ. ಏನೋ ಸುಮಗನೆ ಅಂತ ಹೇಳಿ ಬೈಗುಳು. ನಿಂದನೆಯನ್ನ ನಗು ನಗುತ್ತಲೇ ಸ್ವೀಕಾರ ಮಾಡಿರುವಂತಹ ಹಾಸ್ಯ ನಟ, ಕೊಳಕು ಪದಗಳಿಂದ ನಿಂದಿಸಿಕೊಂಡಿದ್ದು ಹಾಸ್ಯ ನಟ ಅಲಿ. ಕೆಟ್ಟ ಭಾಷೆಯಲ್ಲಿ ನಿಂದಿಸಿದ್ದು ಹಿರಿಯ ನಟ ರಾಜೇಂದ್ರ ಪ್ರಸಾದ್. ಟಾಲಿವುಡ್ನ ನಟ ರಾಜೇಂದ್ರ ಪ್ರಸಾದ್ ಧೋರಣೆಗೆ ಭಾರಿ ಆಕ್ರೋಶ. ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಂದ್ರ ಪ್ರಸಾದ್ ವಿರುದ್ಧ ಕೇಳಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸುಪ್ರಸಿದ್ಧ ಕಾಮಿಡಿ ಸ್ಟಾರ್ಗೆ ಘನಘೋರ ಅಪಮಾನವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿಯೇ ನಿಂದನೆ ಮಾಡಲಾಗ್ತಾ ಇದೆ. ಏನೋ ಸುಮಗನೆ ಅಂತ ಹೇಳಿ ಬೈಗುಳವನ್ನ ಬೈದಿದ್ದಾರೆ. ಯಾರಿಗೆ? ಹಾಸ್ಯ ನಟ ಅಲಿಗೆ ಬೈದಿರುವಂತಹ ಬೈಗುಳ ಇದಾಗಿದೆ. ನಗು ನಗುತ್ತಲೇ ಸ್ವೀಕರಿಸಿದ್ದಂತಹ ಆ ಒಂದು ಹಾಸ್ಯ ನಟ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಹಾಸ್ಯ ನಟರು ಹಾಗೆ ಅಲ್ವಾ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನೋವು ಅನ್ನೋದು ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ತುಂಬಾ ನಗಿಸುವವರು ತುಂಬಾ ಅಳುವನ್ನ ಮನಸ್ಸಿನಲ್ಲಿ ಹೊಂದಿರ್ತಾರೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಹಾಸ್ಯ ನಟರೆಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಟ್ರಾಜಿಡಿಯನ್ನ ಅನುಭವಿಸಿರ್ತಾರೆ. ಆದ್ರೂ ಕೂಡ ಬೇರೆಯವರನ್ನ ನಗಿಸುವಲ್ಲಿ ಅತ್ಯುತ್ತಮ ಪಾತ್ರವನ್ನ ವಹಿಸಿರ್ತಾರೆ. ಈಗ ನಾವು ಕನ್ನಡದಲ್ಲೇ ನೋಡ್ತಾ ಇದ್ದೀವಿ, ಅದೆಷ್ಟು ಜನಕ್ಕೆ ನೋವಿದೆ ಕಾಮಿಡಿ ನಟರಿಗೆ. ಅದೆಲ್ಲವನ್ನು ಬಿಟ್ಟು ಸ್ಕ್ರೀನ್ ಮೇಲೆ ಎಲ್ಲರನ್ನ ನಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇದು ಟಾಲಿವುಡ್ ಅಲ್ಲೂ ಕೂಡ ಹಾಗೆ ಆಗಿದೆ. ಏನೋ ಸುಮಗನೆ ಅಂತ ಹೇಳಿ ಬೈಗುಳವನ್ನ ಬೈದಿದ್ದಾರೆ. ನಿಂದನೆಯಲ್ಲೂ ಕೂಡ ನಗುತ್ತಾ ಇರುವಂತಹ ಹಾಸ್ಯ ನಟ, ನಿಂದಿಸಿಕೊಂಡಿದ್ದು ಹಾಸ್ಯ ನಟ ಬೇರಾರು ಅಲ್ಲ ಅಲಿ. ಕೆಟ್ಟ ಪದಗಳಲ್ಲಿ ನಿಂದನೆ ಮಾಡಿದ್ದು ಹಿರಿಯ ನಟ ರಾಜೇಂದ್ರ ಪ್ರಸಾದ್. ಟಾಲಿವುಡ್ನ ನಟ ರಾಜೇಂದ್ರ ಪ್ರಸಾದ್ ಧೋರಣೆಗೆ ಭಾರಿ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಂದ್ರ ಪ್ರಸಾದ್ ವಿರುದ್ಧ ಕಿಡಿಗಳು ಕೂಡ ಕಾರ್ತಾ ಇದ್ದಾರೆ. ಎಸ್, ಅದೇನಾಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. వారిని మాట్లాడవలసిందిగా కోరుతున్నాను. థ్యాంక్ యూ ప్రభు. కాదురా, నేను ఎంత మిస్ అయ్యానో అంటే క్షమించాలి. ఇలా ఉంటుందని మీరందరూ వస్తున్నారని నిన్న గనక అచ్చన నీ సంగతి బయటికి వెళ్ళక చూసుకుందాం. మనం ఎప్పుడూ ఉన్నదే కదా. వీళ్ళందరి నుంచి పక్క తీసుకెళ్ళి అచ్చన నేను మళ్ళీ పైకి హలో అది ఏరా అలిగా ఏడి ఇలా మనకు అలవాటే కదా. సత్యంగా నిన్న నేను ఎన్టీఆర్ అవార్డు తీసుకోవడానికి విజయవాడ వెళ్లాల్సి వచ్చింది. చప్పట్లు కొట్టరా, బుద్ధుందా లేదా? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.